ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸ್ಟಾರ್ ಕಿಚನ್. ಇವತ್ತು ರೊಟ್ಟಿ ಮಾಡೋದಕ್ಕೆ ಬರೋದೇ ಇಲ್ಲ, ಜೋಳದ ರೊಟ್ಟಿ ಮಾಡೋದು ತುಂಬ ಕಷ್ಟ ಅನ್ನೋರು ಕೂಡ ಪರ್ಫೆಕ್ಟಾಗಿ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಹೇಗೆ ರೊಟ್ಟಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಸಿಂಪಲ್ ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ, ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು 1 ಗ್ಲಾಸ್ನಷ್ಟು ನೀರನ್ನ ತೊಗೊಳ್ತಾ ಇದ್ದೀನಿ. ಆ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಕರಗಿ ನೀರು ಸ್ವಲ್ಪ ಕುದೀತಾ ಇರಬೇಕು. ಆವಾಗ 1 ಕಪ್ ನೀರಿಗೆ 1 ಕಪ್ನಷ್ಟು ಜೋಳದ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಕ್ವಲ್ ಅಮೌಂಟಲ್ಲಿ ನೀರು ಮತ್ತು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ ಅದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರಲ್ಲಿ ಅದು ಕುದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆನಲ್ಲೇ. ಎಷ್ಟಾಗುತ್ತೋ ಅಷ್ಟು ಈ ಥರ ಪಾತ್ರೆನಲ್ಲೇ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಾದರೂ ಇಟ್ಕೋಬೋದು ಅಥವಾ ಆಫ್ ಆದರೂ ಮಾಡ್ಕೋಬೋದು. ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಥರ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಅದು ತಣ್ಣಗಾದಮೇಲೆ ಈ ಥರ ನಾದ್ಕೊಳ್ಳಿ. ಕೈನ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ನೀರೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಹಿಟ್ಟನ್ನ ನಾದ್ಕೊಳ್ತಾ ಹೋಗಬೇಕು. ಆಲ್ಮೋಸ್ಟ್ 90% ಕೆಲಸ ಜೋಳದ ರೊಟ್ಟಿ ಮಾಡುವಾಗ ಕೈಯಿಂದ ಹಿಟ್ಟನ್ನ ನಾದ್ಕೊಳ್ಳೋದ್ರಲ್ಲೇ ಇರುತ್ತೆ. ಕೈಗೂ ಕೂಡ ಹತ್ಕೊಂಡಿಲ್ಲ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ತುಂಬ ನೀಟಾಗಿ ಚೆನ್ನಾಗಿ ಹಿಟ್ಟು ಹೊಂದ್ಕೊಳ್ಳೋ ಥರ ಈ ಥರ ಕೈಯಿಂದನೇ ನಾದ್ಕೋಬೇಕಾಗುತ್ತೆ. ಸೊ ಪರ್ಫೆಕ್ಟಾಗಿ ಜೋಳದ ರೊಟ್ಟಿ ಬರುತ್ತೆ ಈ ಥರ 1 ಗ್ಲಾಸ್ ನೀರಿಗೆ 1 ಗ್ಲಾಸ್ ಜೋಳದ ಹಿಟ್ಟನ್ನ ತೊಗೊಂಡ್ರೆ. ಸೊ ನೋಡಿ, ಅದನ್ನು ನಾದಿ ಒಂದು 5 ಮಿನಿಟ್ಸ್ ಇಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದು ರೆಡಿ ಆಯಿತು. ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, ನಾವು ಚಪಾತಿ ಹೇಗೆ ಮಾಡ್ತೀವಲ್ಲ ಅದೇ ಥರ ಲಟ್ಟಣಿಕೆಯಿಂದನೇ ತಿಡ್ಕೋಬೋದು. ಅಂಚು ಒಡೆಯೋ ಥರ ಇದ್ದರೆ ಈ ಥರ ಅಂಚನ್ನು ಒತ್ಕೊಳ್ಳಿ ಕೈಯಿಂದನೇ. ಸೊ ಇವಾಗ ನಾರ್ಮಲ್ ಚಪಾತಿ ಹೇಗೆ ಮಾಡ್ತೀವಲ್ವ ಅದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ. ರೊಟ್ಟಿ ಬಗ್ಗೆ ಗೊತ್ತಿಲ್ಲದೆ ಇರೋರು ತುಂಬ ಪರ್ಫೆಕ್ಟಾಗಿ ಇದನ್ನು ಮಾಡ್ಬೋದು. ತುಂಬ ಕಷ್ಟ ಅಂತ ಯಾರು ಅಂದ್ಕೊಳ್ತಾ ಇರ್ತೀರಿ ನೋಡಿ, ಅವರು ಇದನ್ನು ತುಂಬ ಈಸಿಯಾಗಿ ಸಿಂಪಲಾಗಿ ಆದಷ್ಟು ಬೇಗ ಮಾಡ್ಕೋತೀರಾ. ಇದನ್ನ ಚಪಾತಿ ಥರ 2 ಕಡೆ ಲಟ್ಟಿಸ್ಕೋಬಾರ್ದು. ಕೆಳಗಡೆ ಹಿಟ್ಟು ತಗೊಂಡು ಮೇಲ್ಗಡೆ ಮಾತ್ರ ಲಟ್ಟಿಸ್ಕೋಬೇಕಾಗತ್ತೆ. ಯಾಕಂದರೆ ಕೆಳಗಡೆ ಭಾಗನ ಹಂಚು ಮೇಲೆ ಹಾಕುವಾಗ ಮೇಲ್ಗಡೆ ಹಾಕ್ಕೊಂಡು ನೀರು ಸವರಿಸ್ಕೊಳ್ತೀವಿ. ಅದಕ್ಕೋಸ್ಕರ ಮೇಲ್ಗಡೆ ಮಾತ್ರ ಲಟ್ಟಿಸ್ಕೋಬೇಕು. ಸೊ ಇವಾಗ ರೆಡಿಯಾಗಿರೋ ರೊಟ್ಟಿನ ಹಂಚು ಮೇಲೆ ಹಾಕ್ಕೊಂಡು ಯಾವ ಕಡೆ ಕೆಳಗಡೆ ಮುಖ ಮಾಡಿರ್ತೀವಿ ನೋಡಿ ಮಣೆ ಮೇಲೆ, ಅದನ್ನು ಹಂಚಲ್ಲಿ ಮೇಲ್ಗಡೆ ಮುಖ ಮಾಡಿ ಹಾಕೋಬೇಕು. ಅಂದರೆ ಹಿಟ್ಟು ಜಾಸ್ತಿ ಮೆತ್ಕೊಂಡಿರುತ್ತೆ ಅಲ್ವಾ ಕೆಳಗಡೆ, ಅದನ್ನು ಇಲ್ಲಿ ಮೇಲ್ಗಡೆ ಮುಖ ಮಾಡಿ ಹಾಕ್ಕೊಂಡು ಈ ಥರ ಒದ್ದೆ ಬಟ್ಟೆಯಿಂದ ಎಲ್ಲ ಸವರ್ಕೋಬೇಕು ನೀರನ್ನು. ಆವಾಗ ಆ ಹಿಟ್ಟೆಲ್ಲ ಹೋಗುತ್ತೆ. ಸೊ ನೋಡಿ, ಎಲ್ಲ ನೀರು ಸವರ್ಕೊಂಡ್ಮೇಲೆ ಒಂದು ಕಡೆ ರೊಟ್ಟಿ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಚಿಕ್ಕದು ಕಾಟನ್ ಬಟ್ಟೆಯಿಂದ ಇದನ್ನು ಒತ್ತಿ ಒತ್ತಿ ಬೇಯಿಸ್ಕೊಳ್ತಾ ಇದ್ರೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಸೊ ಹಂಚೇನಾದರೂ ತೆಳ್ಳಗಿದ್ರೆ ಈ ಥರ ರೊಟ್ಟಿನ ಮೇಲೆ ಕೆಳಗೆ ಹಾಕ್ಕೊಳ್ತಾ ಇರಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಸೆಂಟ್ರಲ್ಲಿ. ನಿಮಗೇನಾದರೂ ಈ ಥರ ಪೂರಿ ಥರ ಉಪ್ಪು ಬೇಕಂದರೆ ಒಂದು ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ಇಲ್ಲ ಕಟಕ್ ರೊಟ್ಟಿ ಬೇಕು, ತೆಳ್ಳಗೆ ಕಟುಮ್ ರೊಟ್ಟಿ ಬೇಕು ಅಂದರೆ ಪೂರ್ತಿ ತೆಳ್ಳಗೆ ಅದನ್ನ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಗಾಳೀಲಿ ಇಡಿ. ಪ್ಲೇಟ್ ಮುಚ್ಚದೆ ಇರೋ ಥರ ಹಾಗೆ ಬಿಡಿ, ಅದು ಕಟುಮಾಗುತ್ತೆ, ಅದು ತುಂಬ ಕ್ರಿಸ್ಪಿ ಆಗುತ್ತೆ. ಈ ರೊಟ್ಟಿ ನೋಡಿ ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಸ್ಮೂತ್ ಆಗಿದೆ. ನೋಡಿ ಹೇಗೆ ಉಬ್ಬಿ ಉಬ್ಬಿ ಬರ್ತಾ ಇದೆ, ಪೂರಿ ಥರ ಉಬ್ತಾ ಇದೆ. ಈ ಥರ ಬೇಕಂದರೆ ನೀವು ಈ ಥರ ಮಾಡ್ಕೊಳ್ಳಿ, ಇಲ್ಲ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ಬಟ್ಟೆಯಿಂದ ಬೇಯಿಸ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬೇಯುತ್ತೆ. ಇನ್ನೊಂದು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆ ಪ್ರತಿಯೊಂದು ಉಳ್ಳಿಗೆ ತೊಗೊಳ್ಳೋವಾಗ ಕೂಡ ಅಷ್ಟೇ ಈ ಥರ ಹಿಟ್ಟನ್ನು ನಾದ್ಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ಮುಂಚೆ ನಾದ್ಕೊಂಡಿರ್ತೀವಲ್ವ ಮತ್ತೆ ಯಾಕೆ ಅನ್ನೋ ಹಾಗಿಲ್ಲ, ಪ್ರತಿಯೊಂದು ಉಳ್ಳಿ ಕೂಡ ಇದನ್ನು ನಾದ್ಕೊಳ್ಬೇಕು, ಹಾಗಾದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಎಲ್ಲ ನೀಟಾಗಿ ಲಟ್ಟಿಸ್ಕೊಂಡು ಎಡ್ಜಲ್ಲಿ ಜಾಸ್ತಿ ಲಟ್ಟಿಸ್ಕೊಳ್ಳಿ. ಎಡ್ಜ್ ತುಂಬ ದಪ್ಪ ಆಗುತ್ತೆ, ಸೆಂಟ್ರ್ ತೆಳ್ಳಗಾಗ್ಬಿಡುತ್ತೆ. ಆ ಥರ ಆದರೆ ರೊಟ್ಟಿ ಸೆಂಟ್ರಲ್ಲಿ ಒತ್ತೋಗ್ಬಿಡುತ್ತೆ. ಸೊ ಈ ಥರ ತುದಿಗೆ ಜಾಸ್ತಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ, ರೌಂಡಿಗೆ ತಿರುಗಿಸ್ಕೊಳ್ತಾ. ಇದನ್ನು ಕೂಡ ಅಷ್ಟೇ ಮೇಲ್ಗಡೆ ನೀರನ್ನ ಸವರ್ಸ್ಕೊಳ್ತಾ ಇದ್ದೀನಿ. ಈ ಥರ 2 ಕಡೆ ಬೇಯಿಸ್ಕೊಂಡು ಬಟ್ಟೆಯಿಂದ ಒತ್ತಿ ಒತ್ತಿ ಬೇಯಿಸ್ಕೊಳ್ತಾ ಇದ್ದೀನಿ. ಆ ಥರ ಒತ್ಕೊಳ್ಳೋದ್ರಿಂದ ರೊಟ್ಟಿ ಸ್ವಲ್ಪ ಉಬ್ಬು ಬರುತ್ತೆ, ಸ್ಮೂತಾಗಿ ಕೂಡ ಇರುತ್ತೆ, ಚೆನ್ನಾಗಿ ಬೇಯುತ್ತೆ.
ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಅಂತೂ ಮರಿದೇನೆ ಮಾಡಿ, ಯಾಕೆ ಅಂದರೆ ನೀವು ಮಾಡೋ ಲೈಕಿಂದ ವಿಡಿಯೋ ತುಂಬ ಜನರಿಗೆ ಶೇರ್ ಆಗುತ್ತೆ, ಹಾಗೆ ತುಂಬ ಜನರಿಗೆ ಸಜೆಷನ್ ಕೂಡ ಹೋಗುತ್ತೆ. ಸೊ ಅದಕ್ಕೋಸ್ಕರ ಮರಿದೇನೆ ಲೈಕ್ ಮಾಡಿ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ರೊಟ್ಟಿ ಹೇಗೆ ಉಬ್ತಾ ಇದೆ ಅಂತ, ಪೂರಿ ಥರ ಉಬ್ಬಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ನಲ್ಲಿ ನಾನೇನು ರೆಸಿಪಿ ತೋರಿಸ್ಬೇಕು ಅಂತ ಹೇಳಿ ನಾನು ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಹಾಗೆ ಮರಿದೇನೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮರಿದೇನೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.